ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಬಾಹುಬಲಿ 2 ನಲ್ಲೂ ಕಾಣಿಸ್ಕೊಳ್ತಾರ ಕಿಚ್ಚ ಸುದೀಪ್. ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ 2 ಚಿತ್ರದಲ್ಲಿ ಇತ್ತೀಚೆಗೆ ಶಾರುಖ್ ಖಾನ್ ಗೆಸ್ಟ್ ರೋಲ್ನಲ್ಲಿ ಅಭಿನಯಿಸಿದ್ದಾರೆ ಎಂಬ ಸುದ್ದಿ ಹರಿದಾಡಿತು. ಈ ಊಹಾಪೋಹಗಳಿಗೆ ಸ್ವತಃ ಚಿತ್ರತಂಡ ಪ್ರತಿಕ್ರಿಯಿಸಿ ಇದೆಲ್ಲ ರೂಮರ್ಸ್ ಅಂತ ಹೇಳಿತ್ತು. ಆದರೆ ಸ್ಯಾಂಡಲ್ವುಡ್ನ ನಟ ಕಿಚ್ಚ ಸುದೀಪ್ ಬಾಹುಬಲಿ 2 ಚಿತ್ರದಲ್ಲಿ ಅಭಿನಯಿಸ್ತಾರಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ತುಟಿಕ್ ಪಿಟಿಕ್ ಎಂದಿರಲಿಲ್ಲ. 2015ರಲ್ಲಿ ಬಿಡುಗಡೆಯಾಗಿದ್ದ ಬಾಹುಬಲಿ ದಿ ಬಿಗಿನಿಂಗ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅಸ್ಲಂ ಖಾನ್ ಎಂಬ ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು. ಹೀಗಾಗಿಯೇ ಸುದೀಪ್ ಬಾಹುಬಲಿ ದಿ ಕನ್ಕ್ಲೂಷನ್ ನಲ್ಲಿಯೂ ಕಾಣಿಸಿಕೊಳ್ಳಬಹುದು ಎಂಬ ಕುತೂಹಲ ಸಾಮಾನ್ಯವಾಗಿ ಸಿನಿ ಪ್ರಿಯರಲ್ಲಿ ಕಾಡ್ತಿತ್ತು. ಆದ್ರೆ ಈ ಕ್ಯೂರಿಯಾಸಿಟಿಗೆಲ್ಲ ಸ್ವತಃ ಕಿಚ್ಚ ಸುದೀಪ್ ಅವರೇ ಬ್ರೇಕ್ ಹಾಕಿದ್ದಾರೆ. ಹೌದು, ಬಾಹುಬಲಿ ದಿ ಕನ್ಕ್ಲೂಷನ್ ನಲ್ಲಿ ಕಿಚ್ಚ ಸುದೀಪ್ ಅಭಿನಯಿಸಿರಬಹುದು ಎಂಬ ಸುದ್ದಿ ಸಿನಿ ಪ್ರಿಯರಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಇದೀಗ ಸುದೀಪ್ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದು ಏನು ಅಂತೀರಾ? ತಾವು ಬಾಹುಬಲಿ 2 ಚಿತ್ರದಲ್ಲಿ ನಟಿಸಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಭಿಮಾನಿಗಾಗಿ ತಾವು ಸಹ ಬಾಹುಬಲಿ 2 ಸಿನಿಮಾ ನೋಡಲು ನಿರೀಕ್ಷೆಯಿಂದ ಕಾಯ್ತಿದ್ದಾರಂತೆ. ಇನ್ನು ಬಾಹುಬಲಿ ದಿ ಕನ್ಕ್ಲೂಷನ್ ಸಿನಿಮಾ ಏಪ್ರಿಲ್ 28ರಂದು ಬಿಡುಗಡೆಯಾಗಲಿದ್ದು, ಚಿತ್ರದಲ್ಲಿ ಅನುಷ್ಕಾ ಶೆಟ್ಟಿ, ಪ್ರಭಾಸ್, ರಾಣಾ ತಗ್ಗುಬಾಟಿ, ರಮ್ಯಾ ಕೃಷ್ಣ ಮತ್ತು ಮುಂತಾದವರ ತಾರಾ ಬಳಗ ಇದೆ. ಒಟ್ಟಾರೆ ಬಾಹುಬಲಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡು ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಇದೀಗ ಬಾಹುಬಲಿ 2 ಚಿತ್ರದಲ್ಲಿ ನಾನು ನಟಿಸಿಲ್ಲ ಎಂದು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.